ಈ ಶಬ್ದ ಅಡುಗೆ ಮನೆಯಿಂದ ಬಂದರೆ ಹೊರಗಡೆ ಕೂತಿರೋರಿಗೆ ಹಸಿವು ಜಾಸ್ತಿ ಆಗುತ್ತೆ. ಮೊದಲೆಲ್ಲ ನನ್ನ ಅಮ್ಮ ಅಜ್ಜಿ ಮಾಡಿಕೊಡುವಾಗ ಎಷ್ಟು ದೋಸೆ ತಿಂತಾಯಿದ್ವಿ ಅನ್ನೋ ಲೆಕ್ಕನೇ ತಪ್ಪೋಗ್ತಾ ಇತ್ತು. ವಾರದಲ್ಲಿ ಈಗೂ ಸಹ ನಮ್ಮ ಮನೇಲಿ ಇದೇ ತಿಂಡಿ, 2 ದಿನ ಅಂತೂ ಸಾಮಾನ್ಯವಾಗಿ ಇದೇ ತಿಂಡಿ ಇರುತ್ತೆ. ಖಾರ ಇಷ್ಟಪಡೋರಿಗೆ ಚಟ್ನಿ ಜೊತೆ, ಸಿಹಿ ಇಷ್ಟಪಡೋರಿಗೆ ತೆಂಗಿನಕಾಯಿ ಅಥವಾ ಬೆಲ್ಲ ಸೇರಿಸಿ ಮಾಡ್ಬೋದು, ಇಲ್ಲ ಜೋನಿ ಬೆಲ್ಲ ತುಪ್ಪ ಒಳ್ಳೆ ಕಾಂಬಿನೇಷನ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಸೌತೆಕಾಯಿ ತೆಳ್ಳವು ಮಾಡ್ತಾಯಿದ್ದೀನಿ ನಾನಿವತ್ತು. 2 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ಒಂದು 3-4 ಗಂಟೆಗಳ ಕಾಲ, ಬೆಳಗಿನ ತಿಂಡಿಗೆ ಮಾಡೋದಾದರೆ ರಾತ್ರಿಯೇ ನೆನೆಸ್ಕೋಬೇಕು. ನಾನು ಈ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೇನೆ. ಚೆನ್ನಾಗಿ ನೆಂದಿರುವಂತಹ ಅಕ್ಕಿಯನ್ನು ನೀರನ್ನೆಲ್ಲ ಬಸಿದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅರ್ಕೋಬೇಕು. ಮೊದಲೆಲ್ಲ ಒಳಕಲ್ಲಲ್ಲಿ ಅರಿತಾ ಇದ್ರು, ತುಂಬ ಚೆನ್ನಾಗಿರ್ತಾ ಇತ್ತು. ಇದ್ದರೆ ನೀವು ಖಂಡಿತ ಒಳಕಲ್ಲಲ್ಲೇ ಅರ್ಕೋಬೋದು. 1 ಕಪ್ಪಿನಷ್ಟು ಸೌತೆಕಾಯಿ ತುರಿ, ಮುಳ್ಳು ಸೌತೆಕಾಯಿಯನ್ನು ಸಿಪ್ಪೆಯನ್ನು ತೆಗಿಬೇಕಂತಿಲ್ಲ, ತಿರಳನ್ನು ತೆಗಿಬೇಕಂತಿಲ್ಲ. ಕಹಿ ಇಲ್ಲದೆ ಇರುವಂತಹ ಸೌತೆಕಾಯಿಯನ್ನು 1 ಕಪ್ಪಿನಷ್ಟು ತುರಿಯನ್ನು ಹಾಕ್ಕೋಬೇಕು. 1/4 ಕಪ್ಪು ಅಥವಾ 1/2 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ನುಣ್ಣಗೆ ಅರಿಬೇಕು. ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ನಾವಿಲ್ಲಿ ಅರ್ಕೋಬೇಕು. ನೋಡಿ, ನಾನು ಅಕ್ಕಿ, ಸೌತೆಕಾಯಿ ತುರಿ, ತೆಂಗಿನಕಾಯಿ ತುರಿಯನ್ನು ಈ ರೀತಿ ಅರೆದು ಇಟ್ಕೊಳ್ತಾ ಇದ್ದೇನೆ. ಬರೀ ಅಕ್ಕಿಯಲ್ಲೂ ಸಹ ನೀವು ಈ ದೋಸೆ ಮಾಡ್ಬೋದು, ಆದರೆ ಸೌತೆಕಾಯಿ ತುರಿ ಹಾಕಿದ್ರೆ ಬಣ್ಣ ಸಹ ಚೆನ್ನಾಗಿರುತ್ತೆ, ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಸೌತೆಕಾಯಿಯ ಪರಿಮಳ ಆಗುತ್ತೆ. 2 ರೌಂಡಿನಲ್ಲಿ ನಾನು ಇದನ್ನು ರುಬ್ಬಿಟ್ಕೊಂಡಿದ್ದೇನೆ. ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸ್ಕೋಬೇಕು. ಹೆಸರೇ ಹೇಳೋ ಹಾಗೆ ನೀರು ದೋಸೆ ಆಗಿರೋದ್ರಿಂದ ಹಿಟ್ಟು ನೀರಾಗಿ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೋಡಿ, ನಾನು ಹದ ತೋರಿಸ್ತೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಹದದಲ್ಲಿ ಇರಬೇಕು. ನೀರಾಗಿ ಇದ್ದಷ್ಟು ದೋಸೆ ಮೃದುವಾಗಿ ಬರುತ್ತೆ ಮತ್ತು ರುಚಿ ಚೆನ್ನಾಗಿರುತ್ತೆ. ದಪ್ಪ ಇದ್ದರೆ ಈ ತೆಳ್ಳವು ಅಥವಾ ನೀರು ದೋಸೆ ಚೆನ್ನಾಗಾಗಲ್ಲ. ಈ ಹದದಲ್ಲಿ ಇರಲಿ. ಇದನ್ನು ಹುದುಗ್ ಬರಬೇಕು ಅನ್ನೋ ಅಗತ್ಯ ಇಲ್ಲ. ಇಲ್ಲಿ ನಾನು ಮಾಡ್ತಾ ಇರೋದು ಕಬ್ಬಿಣದ ಕಾವಲಿ, ಚೆನ್ನಾಗಿ ಪಳಗಿಸಿರುವಂತಹ ಕಬ್ಬಿಣದ ಕಾವಲಿ. ಸಾಮಾನ್ಯವಾಗಿ ಇದರಲ್ಲೇ ತೆಳ್ಳವು ಅಥವಾ ನೀರು ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಇಲ್ಲದೆ ಹೋದರೆ ನೀವು ನಾನ್ ಸ್ಟಿಕ್ಕಲ್ಲಿ ಸಹ ಮಾಡ್ಕೊಳ್ಬೋದು. ಮೊದಲಿಗೆ ಚೆನ್ನಾಗಿ ಕಾದ ಮೇಲೆ ಎಣ್ಣೆಯನ್ನು ಇದಕ್ಕೆ ಸವರ್ಕೋಬೇಕು. ಹಿಟ್ಟನ್ನು ಹೇಗೆ ಹಾಕಬೇಕು ಅಂತಂದರೆ, ಈ ರೀತಿ ಅಡಿಯಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಪ್ರತಿ ದೋಸೆಯನ್ನು ಮಾಡುವಾಗ ಅಡಿಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ತಗೊಳ್ಳಿ. ಯಾಕೆಂದರೆ ಹಿಟ್ಟು ಅಡಿಯಲ್ಲಿ ಕೂತ್ಕೊಂಡಿರುತ್ತೆ, ನೀರು ಮೇಲ್ಭಾಗದಲ್ಲಿ ಇರುತ್ತೆ. ಹಾಗಾಗಿ ನಂತರ ಇದನ್ನು ಹಾಗೆ ಹಾಕಬೇಕು, ಹೀಗೆ ಹಾಕಬೇಕು ಅಂತ ಏನಿಲ್ಲ. ಈ ರೀತಿ ಹಾಕ್ಕೋತಾ ಹೋದರೆ ಆಯಿತು. ಇದೇನು ಶೇಪ್ಲೆಸ್ ಆಗೇನೇ ಇರೋದು. ಒಮ್ಮೆ ಹಿಟ್ಟು ಹಾಕಿದ್ಮೇಲೆ ಅದ್ರ ಮೇಲೆ ಹಿಟ್ಟು ಹಾಕೋಬೇಡಿ, ಆವಾಗ ದೋಸೆ ದಪ್ಪ ಆಗುತ್ತೆ. ನೋಡಿ, ಹಿಟ್ಟನ್ನು ಪೂರ್ತಿಯಾಗಿ ಕಾವಲಿಗೆ ಹಾಕ್ಕೊಂಡು ಇದನ್ನು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಕ್ಲೋಸ್ ಮಾಡಿಯೇ ಬೇಯಿಸ್ಕೋಬೇಕು, ಇಲ್ಲ ಅಂತಂದರೆ ಬಿಳಿ ಬಿಳಿ ಹಿಟ್ಟು ಮೇಲ್ಬದಿಯಲ್ಲಿ ಬಿಟ್ಟ ಹಾಗೆ ಆಗುತ್ತೆ. ಈ ದೋಸೆಯನ್ನು ಮೊಗಚಿ ಅಂದರೆ ತಿರುವಿ ಹಾಕುವಂಥ ಅಗತ್ಯ ಇಲ್ಲ. ಒಮ್ಮೆ ಒಂದು ಕಡೆ ಚೆನ್ನಾಗಿ ಗರಿಗರಿಯಾಗಿ ಬೆಂದ ಮೇಲೆ ಒಳಗಡೆ ಮೃದುವಾಗಿ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಏಳಿಸೋದಕ್ಕೆ ಬರುತ್ತೆ. ಒಳ್ಳೆ ಪರಿಮಳ ಬರ್ತಾ ಇರುವಂತಹ ಸೌತೆಕಾಯಿಯ ತೆಳ್ಳವು ಅಥವಾ ನೀರು ದೋಸೆ ತಯಾರಾಯಿತು. ಎಲ್ಲ ದೋಸೆಗಳನ್ನು ಈ ರೀತಿ ಮಾಡಿಕೊಂಡ್ರೆ ಆಯಿತು. ನಾನು ಆಗಲೇ ಹೇಳಿದ ಹಾಗೆ ಇದಕ್ಕೆ ಯಾವುದಾದ್ರೂ ಖಾರವಾಗಿರುವಂತಹ ಕಾಯಿ ಚಟ್ನಿ, ಸಿಹಿ ಇಷ್ಟ ಆಗುತ್ತೆ ಅಂತಂದರೆ ತೆಂಗಿನಕಾಯಿ ತುರಿ ಬೆಲ್ಲ ಮಿಕ್ಸ್ ಮಾಡಿರುವಂತಹ ಮಿಶ್ರಣ ಅಥವಾ ಜೋನಿ ಬೆಲ್ಲ ತುಪ್ಪ ಒಳ್ಳೆ ಕಾಂಬಿನೇಷನ್. ನೀವು ಸಹ ಈ ತೆಳ್ಳವು ಅಥವಾ ನೀರು ದೋಸೆಯನ್ನು ಟ್ರೈ ಮಾಡಿ, ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ, ಅಷ್ಟೇ ಆರೋಗ್ಯಕರ ಸಹ. ನೀವು ಸಹ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.